ನಮಸ್ಕಾರ ಗಾಯ್ಸ್. ಎಸ್, ಈ ವರ್ಲ್ಡ್ ಕಪ್ ಅಂತೂ ಅಪ್ಸೆಟ್ ಮೇಲೆ ಅಪ್ಸೆಟ್ ಕ್ರಿಯೇಟ್ ಮಾಡುವಂತ ಎಲ್ಲಾ ಚಾನ್ಸಸ್ ಕಾಣಿಸ್ಲಾತಾವು. ನಿನ್ನೆ ನೋಡ್ರಿ ಯು ಎಸ್ ಎದವ್ರು ಬಂದ್ ನಮ್ ಇಂಡಿಯಾ ಟೀಮ್ನವ್ರಿಗೆ ಶಾಕ್ ಕೊಟ್ರು. ಇವತ್ ನೋಡ್ರಿ ಬಂದ ಇಂಗ್ಲೆಂಡ್ದವ್ರಿಗೆ ನೇಪಾಳ ಟೀಮ್ದವ್ರು ಬಂದ್ ಶಾಕ್ ಕೊಟ್ರು. ಏನ್ ಹಾಕತ್ತೆ ಗೊತ್ತಿಲ್ಲ. ಪಕ್ಕ ಈ ಒಂದು ವರ್ಲ್ಡ್ ಕಪ್, ಇಡೀ ವರ್ಲ್ಡ್ ಕಪ್ ಒಂದ್ ಮ್ಯಾಚ್ನಾಗ ಪಕ್ಕ ಒಂದ್ ಯಾವ ಬಿಗ್ ಅಪ್ಸೆಟ್ ಆಗುವಂತ ಎಲ್ಲಾ ಚಾನ್ಸಸ್ ಕಾಣಿಸ್ಲಾತಾವು. ಸೊ ಇವತ್ತಿನ ಮ್ಯಾಚ್ಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಲೇಟ್ ಆಯ್ತು ಇವತ್ತು ವಿಡಿಯೋ ಮಾಡುದು. ಓಕೆ, ಇವತ್ತು ಫಸ್ಟ್ನೇ ಮ್ಯಾಚ್ ಇಂಗ್ಲೆಂಡ್ ವರ್ಸಸ್ ಫಸ್ಟ್ನೇ ಮ್ಯಾಚ್ ಅಲ್ಲ ಸೆಕೆಂಡ್ ಮ್ಯಾಚಸ್ ಫಸ್ಟ್ನೇ ಮ್ಯಾಚ್ ಅಲ್ಲ ಸೆಕೆಂಡ್ ಮ್ಯಾಚ್ ಇಂಗ್ಲೆಂಡ್ ವರ್ಸಸ್ ನೇಪಾಳ ಮ್ಯಾಚ್. ಪರ್ಟಿಕ್ಯುಲರ್ ಈ ಮ್ಯಾಚ್ ತೊಗೊಳತ್ನಂದ್ರೆ ಒಂಥರ ಸ್ವಲ್ಪದಾಗ ಬಂದ್ ಗೆಲ್ದ್ರು ಇಂಗ್ಲೆಂಡ್ ದವ್ರು. ಸೊ ಅದಕ್ಕೆ ಆತ್ನೆ ಇವತ್ತು ಇಂಗ್ಲೆಂಡ್ ದವರು ಇವ್ರ ಏನಪ್ಪಾ ಅಂದ್ರ ನೇಪಾಳದವ್ರು ಈ ಟಾಸ್ನೇ ಐತಿ. ಇಂಗ್ಲೆಂಡ್ ಹ್ಯಾರಿ ಬ್ರೂಕ್ ಕ್ಯಾಪ್ಟನ್ ಇದ್ರು. ನಾವು ಫಸ್ಟ್ ಟಾಸ್ ಗೆದ್ದ ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವಂದ್ರು. ಆಲ್ಮೋಸ್ಟ್ ನೀವು ಎಲ್ಲರೂ ಅನ್ಕೊಂಡಿರ್ಬೋದು ನೇಪಾಳ ಟೀಮ್ ಅಂದ್ರೆ ಆರಾಮ್ ಹೊಡಿತಾರೆ, ನೇಪಾಳ ಟೀಮ್ದವ್ರ ಮೇಲೆ ಒಂದ್ 200-220 ಬರ್ತಾವತ್ ಎಲ್ಲಾರು ಅನ್ಕೊಂಡಿದ್ರಿ. ಇನ್ಫ್ಯಾಕ್ಟ್ ನಾನು ಅನ್ಕೊಂಡಿದ್ದೆ. ಆದ್ರ ನೇಪಾಳದವ್ರು ಅಬೌವ್ ಆವರೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಅಂತ ಹೇಳ್ಬೇಕು. ಅವ್ರ ಬಾಲರ್ಸ್ ಅಂತೂ ಈಗಂತೂ ಯಾವ ಸಣ್ಣ ಟೀಮ್ಗಳು ಅದೇ ತರಲ್ಲ, ಮೂರ್ತಿ ಚಿಕ್ಕದಾದ್ರ ಕೀರ್ತಿ ದೊಡ್ಡದತ್ತಾರ. ಸೊ ಅದೇ ತರ ಪರ್ಫಾರ್ಮೆನ್ಸ್ ಕೊಡತಾರ ಈ ವರ್ಲ್ಡ್ ಕಪ್ ಒಳಗೆ. ಒಂದಲ್ಲ ಎರಡಲ್ಲ, ಯು.ಎಸ್.ಎದವ್ರ ಆತು, ಮತ್ತ ಹಂಗ ಇವತ್ತು ಅಫ್ಘಾನಿಸ್ತಾನದವ್ರ ಆತು, ಮತ್ತೀಗ ನೇಪಾಳದವ್ರ ಆತು. ಇವತ್ತ ನೇಪಾಳದೊಳಗ ಇವ್ರು ದೀಪಕ್ ಸಿಂಗ್ ಐರೆ 2 ವಿಕೆಟ್, ಮತ್ ಹಂಗ ಬಂದ್ ನಂದನ್ ಯಾದವ್ 2 ವಿಕೆಟ್, ಸಂದೀಪ್ ಲೆಮಿಚನ 1 ವಿಕೆಟ್, ಮತ್ ಶೇರ್ ಮಲ್ಯ 1 ವಿಕೆಟ್. ಪರಿ ಬಾಲಿಂಗ್ ಅಂದ್ರ 184 ಕಟ್ ಹಾಕೋದ ಟೀಜಿನ ಅಲ್ಲ. ಅದು ಯಾರೋ ಇಂಗ್ಲೆಂಡ್ದವ್ರ ಸ್ಪೆಷಲಿ ಹೆಂದ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಅಂತ ಬ್ಯಾಟ್ಸ್ಮನ್ ಟ್ರೆಂಟ್ ಬೋಲ್ಟ ಮತ್ತ ಇವು ಪಾಕಿಸ್ತಾನ ಬೌಲರ್ ಶೇನ್ ಶಾಫ್ರಿದಿ ಇಂಥವ್ರ ವಿಕೆಟ್ ತೆಗಿಲಾಕ ಒದ್ದಾಡ್ ಹೋಕಾರ. ಅಂತ ಟೈಮ್ದಾಗ ಖುಷಿ ಆಗ್ಬೇಕು. ಯಾರೋ ನೇಪಾಳ ಬೌಲರ್ಸ್ ಒಟ್ಟ ಒಂದ್ ರನ್ನಿಗೆ ತೆಗ್ದಾರ ಫಿಲ್ ಸಾಲ್ಟ್. ಇವತ್ತ ನೆಕ್ಸ್ಟ್ ಲೆವೆಲ್ ಬಾಲಿಂಗರು ನೇಪಾಳದವ್ರು ಪಕ್ಕ ಈ ವರ್ಲ್ಡ್ ಕಪ್ ನ ಯಾರ ದೊಡ್ಡ ಟೀಮ್ ನ ಸೋಲ್ಸಂಗ್ ಕಾಣಿಸ್ತಾರ, ಎಲ್ಲ ಸೂಚನೆ ಕಾಣಿಸ್ತಾವ. ಓಕೆ, ಅವ್ರದಾಗಿಂದ ಜೋಸ್ ಬಟ್ಲರ್ ಇವತ್ತು ಅವ್ರ ಹೆಸರು ತಕ್ಕಂಗ ಆಡಿದ್ರು. 17 ಬಾಲ್ 26 ಆಡಿದ್ರು. ಸೊ ಇವ್ರನ್ನು ತೆಗೆದಿದ್ದು ನಂದನ್ ಯಾದವ್. ಇನ್ನ ಜಾಕೋಬ್ ಬೆಥೆಲ್ ನಮ್ಮ RCB ಫ್ಯೂಚರ್ ಸ್ಟಾರ್ ಹೇಳ್ಬೇಕು, ಮುಂಬರುವ ತಾರೆ ಜಾಕೋಬ್ ಬೆಥೆಲ್. ಇಡೀ ಇಂಗ್ಲೆಂಡ್ ಟೀಮ್ ಎಲ್ಲ ಹೋಪ್ಸ್ ಕಾಕೊಂತಿತ್ತು. ಮುಗಿತು 3 ಮ್ಯಾಚ್ ನೊಟ್ಟಿಗೆ ಜಾಕೋಬ್ ಬೆಥೆಲ್ ಬಂದ್ ಇಲ್ಲ ನಾನ್ ನಿಮ್ಗೆ ಅದೇನಿ, ನಮ್ಮ ಈ ಟೀಮ್ ನಾನು ಅದೇನಿ, ನಾನು ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ಅಂತ ಹೇಳಿ ಇವರು 55 ರನ್ 35 ಬಾಲಿಗೆ 55 ರನ್ ಹೊಡೆದು 157 ಸೆಕೆಂಡ್ನಾಗ ಇಂಗ್ಲೆಂಡ್ ಟೀಮ್ 184 ಹೋಗಕ್ಕೆ ಒಂದ್ ಸ್ವಲ್ಪ ಕೊಡುಗೆ ಕೊಟ್ರಂತ ಹೇಳ್ಬೇಕು. ಇವರು ಅವ್ರ ಟಾಮ್ ಬೆಂಟನ್ ಗಯಾ ಲೆಮಿಚನ ಬಂದ್ ವಿಕೆಟ್ ತೆಗೆದ್ರು. ಹ್ಯಾರಿ ಬ್ರೂಕ್ ಅವರು ಕ್ಯಾಪ್ಟನ್ಶಿಪ್ ಇನ್ನಿಂಗ್ಸ್ ನ ಆಡ್ಬಿಟ್ರ ಅಂತ ಹೇಳ್ಬೇಕು. 32 ಬಾಲಿಗೆ 53 ಕ್ಲಿನಿಕಲ್ ಪರ್ಫಾರ್ಮೆನ್ಸ್. ಇವತ್ತ ಇಂಗ್ಲೆಂಡ್ ಟೀಮ್ ಒಂದು 184 ಹೊಡೆದೈತಂದ್ರ ಅದಕ್ಕೆ ಕಾರಣ ಇವರು ಇನ್ನೊಬ್ರದಾರ. ಅವರು ನಮ್ಮ RCB ಎಕ್ಸ್ ಪ್ಲೇಯರ್ ಯಾರಪ್ಪ ಅಂದ್ರೆ ವಿಲ್ ಜಾಕ್ಸ್ ಇವತ್ತಿನ ಮ್ಯಾಚ್ನಾಗ 18 ಬಾಲಿಗೆ 39. ಆಲ್ಮೋಸ್ಟ್ ಇವ್ರು ಆಡಿದ ಇನ್ನಿಂಗ್ಸ್ ಅಂತಾನ ಇಂಗ್ಲೆಂಡ್ದವ್ರು ಪೂರಾ ಏನೋ ಲಕ್ ಚೇಂಜ್ ಆಗ್ತದೆ ಹೇಳ್ಬೇಕು. ಹಂಗ ನೋಡ್ರಿ ಇವ್ರು 39 ರನ್ ಏನಾರ ಬಂದಿರ್ಲಿಕ್ರ ಅಗದಿ ಅಟ್ಟ 140 130 ಅಲ್ಲೇ ಸೆಟ್ಲ್ ಹಾಕಿದ್ರು. ಇಂಗ್ಲೆಂಡ್ದವ್ರು ಹೊಡ್ಲಾಕ್ ಫುಲ್ ಈಜಿ ಹಾಕಿದ್ ನೇಪಾಳದವ್ರಿಗೆ. ಅದಕ್ಕ ಹುಷಾರಾಗಿದ್ರು. ಇವತ್ತ ವಿಲ್ ಜಾಕ್ಸ್ ಅವ್ರು ಆಡಿದ ಕಾರಣ ಗೆಲ್ತಾನ ಹೇಳ್ಬೇಕು. ಇಂಗ್ಲೆಂಡ್ 184 ರನ್ ಹೊಡಿತಾರ. ಎಲ್ಲರೂ ಏನ್ ಅನ್ಕೊಂಡಿದ್ರು 184 ರನ್ ಆರಾಮ್ ವಿಕೆಟ್ ತೆಗಿತಾರ, ಎಲ್ಲ ಇಂಗ್ಲೆಂಡ್ದವ್ರು ಆರಾಮ್ ಡಿಫೆಂಡ್ ಮಾಡ್ತಾರೆ, ಲುಗುಟ್ ಎಲ್ಲ ಆಲ್ಔಟ್ ಮಾಡ್ತಾರಲ್ಲ ಅಂತ ಅನ್ಕೊಂಡ್ರ ನೇಪಾಳ ಹ್ಯಾಡ್ ಅ ಡಿಫರೆಂಟ್ ಪ್ಲಾನ್. ಬಂದ್ ಕೂಡಲೇ ನೇಪಾಳ ಓಪನರ್ ಆದಂತ ಕುಶಾಲ್ ಬುರ್ತೆಲ್ ಎಷ್ಟು ಹೊಡಿಬೇಕು, 17 ಬಾಲಿಗೆ 29 170 ಸ್ಟ್ರೈಕ್ ಒಳಗೆ 4 4 ಹೊಡೆದು 1 6 ಹೊಡೆದು ಫುಲ್ ಶಾಕ್ ಕೊಟ್ಟ ಹೇಳ್ಬೇಕು ಇಂಗ್ಲೆಂಡ್ ಟೀಮಿಗೆ. ಇಂಗ್ಲೆಂಡ್ ಟೀಮ್ ಬಾಲಿಂಗ್ ನೋಡ್ರಿ, ಇಂಗ್ಲೆಂಡ್ ಟೀಮ್ ನ ಬಾಲಿಂಗ್ ಒಳಗೆ ಏನಂದ್ರೆ ಒಂದ್ ಸ್ವಲ್ಪ ಅಷ್ಟು ದಮ್ ಕಾಣಿಸೋಲ್ತಿಗೆ. ಅದಕ್ಕೆ ಮೊದಲದು ಇದ್ರು ಎಂತೆಂದ ಬೌಲರ್ಗೂ ಮೊದಲೆಲ್ಲ ಬೆನ್ ಸ್ಟೋಕ್ಸ್, ಜೋಫ್ರಾ ಆರ್ಚರ್ ಮಾರ್ಕುಟ್ ಅವ್ರೆಲ್ಲ. ಈಗ ಹಂಗಿಲ್ಲ. ಈಗ ಲೂಕುಡ್, ಜೋಫ್ರಾ ಆರ್ಚರ್, ಲಿಯಾಮ್ ಡಾನ್ಸನ್, ವಿಲ್ ಜಾಕ್ಸ್, ಆದಿಲ್ ರಶೀದ್, ಸ್ಯಾಮ್ ಕರ್ನ್. ಸೊ ಇಂತಿಂತ ಬೌಲರ್ಗಳು. ಸೊ ಅದಕ್ಕೆ ಸ್ವಲ್ಪ ದಮ್ ಕಮ್ಮಿ ಐತೆ ಹೇಳ್ಬೇಕು. ದಮ್ ಕಟ್ಟಾಗ ಇವತ್ತ ಲಿಯಾಮ್ ಡಾನ್ಸನ್ ಬಂದ್ರೆ 2 ವಿಕೆಟ್ ತಗೊಂಡರು. ಸ್ಪೆಷಲಿ ಇವತ್ತು ಜೋಫ್ರಾ ಆರ್ಚರ್ ಅಂತ ಬಿದ್ದಿದ್ದು ಏಟಂತ್ರು ನೆಕ್ಸ್ಟ್ ಲೆವೆಲ್ ಬಿದ್ದು. ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಗಳಿಗೆ ವರ್ಲ್ಡ್ ನ ಸಣ್ಣ ಟೀಮ್ ಆದಂತ ನೇಪಾಳದವ್ರು ಬಂದ ಹುಡ್ಕಾಡ್ಕೊಂಡ್ ಬಂದ್ ಬಡ್ದು ಹೋದ್ರತ್ ಹೇಳ್ಬೇಕು. ಇವ್ರಿ ಯಾರು ಜೋಫ್ರಾ ಆರ್ಚರ್ಗೆ ಅಲ್ಲ ಗುರು 4 ಓವರ್ 42 ರನ್ ಹೊಡ್ಸೋದ 42 ರನ್ ಹೊಡ್ಸಂದ್ರು ಇವತ್ತ ಜೋಫ್ರಾ ಆರ್ಚರ್. ಅದ್ರೊಳಗೆ ಇವತ್ತು ಬ್ಯಾಟಿಂಗ್ ಒಳಗೆ ಇವ್ರು ಆಸಿಫ್ ಶೇಖ್ ಪಕ್ಕ ಆಡ್ಲಿಲ್ಲ. ಅದ್ರೊಳಗೆ ರೋಹಿತ್ ಪೋಜಲ್ ಕ್ಯಾಪ್ಟನ್ 34 ಬಾಲಿ 39 ಹೊಡೆದ. ದೀಪಕ್ ಸಿಂಗ್ ಐರೆ ಅವರು
29 ಬಾಲಿಂಗ್ 44. ಆಲ್ಮೋಸ್ಟ್ ಇವ್ರಿಗೆ ಇವತ್ತ ಮ್ಯಾಚ್ ಅಂತ ಗೆದ್ದಿತ್ತು ಒಂದ್ ವೇಳೆ ಇವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬರ್ತಿತ್ತು. ಅದಕ್ಕೆ ಬ್ಯಾಟಿಂಗ್ ಒಳಗ ಬಾಲಿಂಗ್ ಒಳಗ 2 ವಿಕೆಟ್ ತಗೊಂಡ್ರ. ಈಗ ಬ್ಯಾಟಿಂಗ್ ಒಳಗ್ ಬಂದು 44 ರನ್ ಹೊಡೆದ್ರಂದ್ರ 100% ಮ್ಯಾನ್ ಆಫ್ ದಿ ಮ್ಯಾಚ್ ಇವ್ರಿಗೆ ಇತ್ತ. ಇದು ಹೆಂಗ್ ಕಾಣಿಸ್ತ ಈಗ ಇದು ಹೆಂಗ್ ಕಾಣಿಸ್ತಾ ಐತೆ ಅಂದ್ರೆ ಇದು ವರ್ಲ್ಡ್ ಕಪ್ ಈಗ ಸಣ್ಣ ಟೀಮ್ಗಳು ದೊಡ್ಡ ದೊಡ್ಡ ಟೀಮ್ ಅಪ್ಸೆಟ್ ಮಾಡುವಂತ ಚಾನ್ಸ್ ಬಹಳ ಕಾಣಿಸ್ತು. ಅಂದ್ರೆ ವರ್ಲ್ಡ್ ಕಪ್ ಇನ್ನ ಕುತೂಹಲ ಇನ್ನ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗತ್ತೆ, ದಿನಕ್ಕಿನ್ನ ಕ್ರೇಜ್ ಹೆಚ್ಚಾಗತ್ತೆ. ಸೊ ನೀವು ಸಣ್ಣ ಸಣ್ಣ ಟೀಮ್ ಮ್ಯಾಚ್ ನೋಡ್ರಿ ಅದಕ್ಕೆ ವಾಚ್ ಅವರ್ಸ್ ಇದು ಜಿಯೋ ಹಾಟ್‌ಸ್ಟಾರ್ ಒಳಗ 1.3K ಎಲ್ಲ 1.3 CR ಎಲ್ಲ ವಾಚಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ನೋಡತ್ತೆ ವರ್ಲ್ಡ್ ಕಪ್. ಸೊ ಹಿಂಗ ಹೋಗ್ಲಿ ದಿನ ಮ್ಯಾಚ್ ಎಂಜಾಯಬಲ್ ಇರ್ಲತ್ತ ಹೇಳಿ ನಾವು ಆಶಿಸ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಲೈಕ್ ಮಾಡಂಗೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಮಾಡಿಸ್ಕೊಣ. ಎಲ್ರಿಗೂ ನಮಸ್ಕಾರ.